ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡ್ಕ ಸ್ನೇಹ ಅವರೇ, ಈಗ ನಿಮ್ಮನ್ನು ನಾನು ಇಲ್ಲಿ ಯಾಕೆ ಕರ್ಕೊಂಬಂದೆ ಅಂತಂದರೆ ಒಂದು ಮುಖ್ಯವಾದ ವಿಷಯ ಹೇಳೋಕೆ ನಾನು ಕರ್ಕೊಂಬಂದೆ. ಆದರೆ ಈಗ ನಾನು ಹೇಳೋದು ನೀನು ಹೆಂಗೆ ತಗತಿಯ ಗೊತ್ತಿಲ್ಲ. ನಾನು ಹೇಳಲಿಲ್ಲ ಅಂತಂದರೆ ನನ್ನ ಹೃದಯ ಒಡೆದೋಗ್ಬಿಡ್ತು. ನನಗೆ ನೀವು ಅಂದರೆ ಶಾನ ಇಷ್ಟ. ಜೀವನ ಪೂರ ನಿಮ್ಮ ಜೊತೆಗೆ ಇರಬೇಕು ಅಂತ ನಂಗೆ ಆಸೆ. ನಿನಗೆ ಒಪ್ಪಿಗೆ ಅಂತಂದರೆ ನಾನು ಎಲ್ಲರ ಹತ್ರ ಮಾತಾಡಿ ಒಪ್ಪಿಸ್ತೀನಿ. ಆಗ್ಬೋದಾ? ಸೂಪರ್ ಸೂಪರ್ ಅವ ಅವ ದೇವ್ರಾಣೆಗೂ ಹಿಂಗೆ ಫೋನ್ಸ್ಕೊಂಡು ಮಾತಾಡಕಂಟು ನಂಗೆ ಬರಾಕಿಲ್ಲವ. ಅದು ಬಿರುದಿ ವಿಷಯನ ನನ್ನ ಬಾಯಿ ತೊದಲ್ತದವ. ಏನು ಪ್ರಯತ್ನ ಮಾಡದೆ ಹೋದ್ರೆ ಹೆಂಗಾಯ್ತದೆ? ಸರಿ ಕಣಪ್ಪ, ಈಗ ಶಾನ ಕಷ್ಟ ಬೇಡ. ಈಗ ಬೇರೆ ಥರ ಹೇಳುಮ್ಮ. ಈಗ ನಾನೇ ಸ್ನೇಹ, ನೀನೇ ಕಂಟಿ, ಆಯ್ತಾ? ಅವಳ ಮುಂದೆ ನೀನು ಯೋನ್ ಮಾಡ್ತೀಯಾ, ಹೆಂಗ್ ಮಾಡ್ತೀಯಾ ಅದು ಹಸಿ ತೋರ್ಸು. ಅಲ್ಲ ತಕ ಗುಲಾಬಿ ಸ್ನೇಹ. ನೋಡು, ನಾನು ಇವ ಇಸ್ಕೊಂಡ್ರೆ ನೀನು ಪಿರುತಿಲ್ ಗೆದ್ದಂಗೆ. ಸರಿ ಮೇಡಮ್ಮ. ಹೇಳಿ ಕಂಠಿಯವ್ರೆ. ಅವ ಅವ್ರು ನನ್ನ ಕಂಟಿಯವ್ರೆ ಅಂತೆಲ್ಲ ಕರೆಯಾಕಿಲ್ಲವ. ಬಿಡು, ಅವ್ರೇ ಇವ್ರೇ ಬೇಡ, ಹಂಗೆ ಸೀರಾ ಹೊಡಿ. ರೆಡಿ, ಕ್ಯಾಮ್ರಾ ರೋಲಿಂಗ್, ಆಕ್ಷನ್. ತಡಿ ಆಕ್ಷನ್. ಹೇಳಿ ಸಾಹೇಬ್ರೆ. ಸ್ನೇಹ, ನನ್ನ ಹೃದಯ ಹೊಡೆದೈತದ. ಯೋನಯ್ಯ ನೀನು ಸುರುನಾಗೆ ಹಿಂಗೆಲ್ಲ ಮಾತಾಡ್ಬಿಟ್ರೆ ಅವಳು ಯೋನ್ ಅನ್ಕೊಳಲ್ಲಪ್ಪ. ಇಲ್ಲ ಸ್ನೇಹ, ನಿನ್ನ ಮೊದಲನೇ ಕಿತ್ತ ನೋಡಿದಾಗ್ಲೇ ನಾನು ಪ್ರೀತಿ ಮಾಡ್ಬಿಟ್ಟೆ. ನಿನ್ನ ಯಾಕೋ? ಅಲ್ಲ, ನನ್ನ ಮಗಳು ಬದುಕಿರೋವಾಗ್ಲೇ ಇವಳನ್ನ ನೋಡಿದೆ ತಾನೇ ನೀನು? ಆಗ್ಲೇ ಇವಳ ಮೇಲೆ ಪಿರುತಿ ಬಂದ್ಬಿಟ್ಟಿತ್ತಾ? ಈಗ ನೀನು ಹೋಗಿ ಹಂಗೆ ಹೇಳಿರೆ ಆ ಹುಡುಗಿ ಇದೆಯೋನಪ್ಪ, ಜನರು ಬದುಕಿರೋವಾಗ್ಲೇ ಇವ್ನು ನಾನು ಪಿರುತಿ ಮಾಡ್ತಿದ್ನಂತ ತಪ್ಪು ತಿಳ್ಕೊಳಕ್ಕಿಲ್ವಳು. ಏನು ಎಡವಟ್ಟ ನೀನು? ಅಯ್ಯವ, ಯಾವ್ದು ಸಿನಿಮಾ ಡೇ ಅನ್ಕೊಂಡು ಏನೋ ಹೇಳ್ಬಿಟ್ಟೆ ಕಣವ. ನೋಡಪ್ಪ, ಇದೇ ಕೊನೆ ಅವಕಾಶ. ನೀನು ಹೇಳಿದ್ರೆ ಸೈ, ಇಲ್ಲ ಅಂದ್ರೆ ಹೇಳ್ತೀನವ. ಇದೊಂದು ಕಿತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.